ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ರಾಜಧಾನಿ ಬೆಂಗಳೂರಲ್ಲಿ ಬಿಸಿಲ ಬೇಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು ಯಾವ ಮಟ್ಟಿಗೆ ಅಂತಂದರೆ, ಇತ್ತೀಚೆಗೆ ಏನು ಈ ಸನ್ಸ್ಟ್ರೋಕಿಂದಾಗಿ ಸುಮಾರು 10ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಅಂತೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟರ ಪ್ರಮಾಣದಲ್ಲಿ ಬಿಸಿಲು ಬೆಂಗಳೂರಿನ ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ನಾವೀಗ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿದ್ದೀವಿ. ಇಲ್ಲಿಯ ವ್ಯಾಪಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಯಾವ ರೀತಿ ಬಿಸಿಲಿನಿಂದಾಗಿ ಬಳಲ್ತಾ ಇದ್ದಾರೆ, ಬಿಸಿಲು ಯಾವೆಲ್ಲ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದೆ ಅವರಿಗೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರನ್ನೇ ಕೇಳೋಣ. ಬಿಸಿಲು ಜಾಸ್ತಿ ಇದೆ, ಆಚೆ ಹೋಗೋಕ್ಕಾಗಲ್ಲ. ವ್ಯಾಪಾರ ಹೆಂಗಾಗುತ್ತೆ ಬಿಸಿಲಲ್ಲಿ? ಬಿಸಿಲಲ್ಲಿ ವ್ಯಾಪಾರ ಕಮ್ಮಿ, ವ್ಯಾಪಾರ ಜನ ಬರಲ್ಲ ಬಿಸಿಲು ಅಂತ. ಎಷ್ಟು ವರ್ಷದಿಂದ ಅಂಗಡಿ? ನಾವು 15 ವರ್ಷದಿಂದ. ಈ ಸರಿ ಬಿಸಿಲು ಜಾಸ್ತಿ ಅನಿಸ್ತಾ ಇದೆ? ಜಾಸ್ತಿನೇ ಇದೆ ಬಿಸಿಲು. ಇಲ್ಲಿ ಮರ ಇರೋತ್ತಿಗೆ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಮುಂದೆ ಹೋದರೆ, ಆಚೆ ಹೋದ್ರೆ ಇನ್ನೂ ಬಿಸಿಲು ಜಾಸ್ತಿ ಇದೆ. ನಿಮ್ಮ ಹೆಸರಮ್ಮ? ಸುಧಾ. ಇದೆ. ಯಾವ ಊರು? ನಮ್ಮದು ಮೈಸೂರು. ವರ್ಷ ಇಷ್ಟಿರ್ತಾ ಇದೆ ಇಲ್ಲ ಈ ಸರಿ ಇಲ್ಲ ಈ ಸತಿನೇ ಜಾಸ್ತಿ. ಹೌದು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಹೋಗಿ ಬರ್ತಾ ಇದ್ದಾಗಿದ್ರೆ? ಇಲ್ಲ ಮಲ್ಲೇಶ್ವರಂಗೆ ಬಂದು. ನಿಮ್ಮ ಹೆಸರು? ರವಿಕುಮಾರ್. ಬಿಸಿಲು ಜಾಸ್ತಿ ಇದೆ, ಪ್ರತಿ ಸರಿಗಿಂತ ಈ ಸರಿ ಭಾರಿ ಜಾಸ್ತಿ ಇದೆ. ಅದು ನ್ಯೂಸಲ್ಲಿ ಎಲ್ಲ ಬಂತು, 10 ಗಂಟೆ ಮೇಲೆ ಹೊರಡಬೇಡಿ, 3 ಗಂಟೆ ತನಕ ಅಂತ ಹೇಳಿ. ಜನ ಸ್ವಲ್ಪ ಹುಷಾರಾಗಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೂ ಈಗ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಹೊಟ್ಟೆ ಕೇಳಲ್ಲ, ಅದು ಇದು ಮಾಡಬೇಕು. ಅದಕ್ಕೆ ಸರ್ಕಾರನೇ ಏನಾದರೂ ಒಂದು ಒಳ್ಳೆ ಸ್ಟೆಪ್ ತಗೋಬೇಕು. ಯಾಕಂತ ಹೇಳಿದ್ರೆ, ಇಂಥ ಜಾಸ್ತಿ ಬಿಸಿಲಿರೋತ್ತಿಗೆ ಈಗ ಬಡವರು ದುಡಿಲೇಬೇಕಲ್ಲ. ಅವರು ಜಾಸ್ತಿ ಬಿಸಿಲಿದೆ, ಇವತ್ತಿನ ಸಂಬಳ ಕೊಡ್ತೀವಿ ಮನೆಗೆ ಹೋಗುವಂತ ಅವ್ರು ಹೇಳಲ್ಲ, ಹೇಳ್ತಾರ? ಅದಕ್ಕೇನಾದರೂ ಒಂದು ಕಾನೂನು ತರಬೇಕು. ಈ ಥರ ಜಾಸ್ತಿ ಬಿಸಿಲಿದೆ, ಬಡವ್ರಿಗೆ ಒಳ್ಳೇದಾಗಬೇಕಂತ ಹೇಳಿದ್ರೆ ಈ ಥರ ಮಾಡಬೇಕು. ಅದಕ್ಕೆ ಸರ್ಕಾರ ಎಚ್ಚೆತ್ತು ಏನಾದರೂ ಮಾಡಿದ್ರೆ ನಮ್ಮಂಥ ಬಡವರು ಬದುಕ್ತೀವಿ. ಇಲ್ಲಾಂದರೆ ಸಾಧ್ಯ ಇದೆಯಾ ಬದುಕೋಕ್ಕೆ? ಅವನು ಈಗ ಓನರ್ ಯಾರೇ ಆಗಲಿ ಏನು ಹೇಳ್ತಾರೆ, ಕೆಲಸ ಮಾಡಪ್ಪ ದುಡ್ಡು ತೊಗೊಳಪ್ಪ ಅಂತ ಹೇಳ್ತಾರೆ. ಅದು ಬಿಸಿಲಿದೆ ಸರ್ ಜಾಸ್ತಿ ಅಂತ ಹೇಳಿದ್ರೆ ಮನೆಗೆ ಹೋಗು, ರಜಾ ಮಾಡಿ ಬೇರೆಯವ್ರಿಗೆ ಕರೆಸ್ತೀನಿ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೇನಾದರೂ ಸ್ಟೆಪ್ ತೊಗೊಂಡು ಬಡವ್ರಿಗೆ ಒಳ್ಳೇದಾಗೋಂಥ ಕೆಲಸ ಮಾಡಬೇಕು. ನಮ್ಮಂಥ ಬಡವರು ಆಗಲಿ, ಮಿಡ್ಲ್ ಈಸ್ಟ್ ಆಗಲಿ ಎಲ್ಲ ಬದುಕಬೇಕು. ಸರ್, ನಿಮ್ಮ ಹೆಸರು? ಫಾರೂಕ್ ಅಂತ ಹೇಳಿ. ಹುಬ್ಬಳ್ಳಿ ಧಾರವಾಡ ಕಡೆ ಪಾಪ ಸಾಯ್ತಾರೆ. 43% ಡಿಗ್ರಿ ಆಯ್ತಲ್ಲ. ಡಿಗ್ರಿ ಐತೆ. ಇಲ್ಲೇನಿದೆ, ಇಲ್ಲೆಲ್ಲ ಒಂದು 20%, 28% ಹೋಯ್ತದೆ. ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ರಾಯಚೂರು ಕಡೆ ಹೋಗಿ ಪಾಪ ಇಲ್ಲಿ ಬೆಂಗಳೂರಲ್ಲಿ ಸಾಯ್ತಾರೆ, ಅಲ್ಲಿಂದ ಸಾಯ್ತಾರಲ್ಲ ಹೋಗಿ. ಹೋದ ವರ್ಷ ಇಷ್ಟಿತ್ತ ಸರ್? ಹೋದ ವರ್ಷಕ್ಕಿಂತ ಇವಾಗ ಮಳೆ ಇತ್ತು, ಹೋದ ವರ್ಷ ಚೆನ್ನಾಗಿ ಬಿದ್ದಿತ್ತು. ಈ ವರ್ಷ ಮಳೆ ಬೀಳಿವಲ್ಲ, ಇನ್ನೂ ಜಾಸ್ತಿ ಆಗಿದೆ. ನಿಮ್ಮ ಹೆಸರು ಸರ್? ಹಾಂ, ನಿಮ್ಮ ಹೆಸರು? ಶಂಕರ್. ಹೆವಿ ಇದೆ ಸರ್, ಹೆವಿ ಇದೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟಿದೆ. ವ್ಯಾಪಾರ ಏನು ಅಷ್ಟರಲ್ಲೇ, ಸಾಯಂಕಾಲ ಮೇಲೆ ಸ್ವಲ್ಪ ನಡೀತಿದೆ. ಇವಾಗ ಬಿಸಿಲು ಅಂದ್ಬಿಟ್ಟು ಜನ ಜಾಸ್ತಿ ಬರಲ್ಲ ಈಚೆ ಕಡೆ, ಜ್ವರ ಬರಲ್ಲ ಬಿಸಿಲು ಅಂದ್ಬಿಟ್ಟು. ಎಷ್ಟು ದಿನದಿಂದ ವ್ಯಾಪಾರ? ಎಷ್ಟು ವರ್ಷದ ಕಡೆಯಿಂದ ವ್ಯಾಪಾರ? ನಾವು ಒಂದು 15 ವರ್ಷದಿಂದ ಮಾಡ್ತಿದ್ವಿ. 15 ವರ್ಷದಿಂದ. ಯಾವ ಸರ್ ಪ್ರತಿ ಸರಿಗಿಂತ ಈ ಸರಿ ಜಾಸ್ತಿ ಈ ಅನಿಸ್ತದೆ? ಸರಿ ಸ್ವಲ್ಪ ಜಾಸ್ತಿ ಇದೆ ಬಿಸಿಲು. ನಿಮ್ಮ ಹೆಸರು ಸರ್? ಚಿಕ್ಕಣ್ಣ. ಕೇಳಿದ್ರಲ್ಲ, ಇದು ಸಾರ್ವಜನಿಕರ ಮಾತು. ಕಳೆದ ಬಾರಿಗಿಂತ ಈ ಬಾರಿ ಬಿಸಿಲು ಜಾಸ್ತಿ ಇದೆ. ಕಳೆದ ಬಾರಿ ಮಳೆ ಜಾಸ್ತಿ ಆಗ್ತಾ ಇತ್ತು, ಹೀಗಾಗಿ ಬಿಸಿಲಿನ ತಾಪ ಅಷ್ಟೊಂದು ಸಾರ್ವಜನಿಕರಿಗೆ ಗೊತ್ತಾಗಿಲ್ಲ. ಈ ಬಾರಿ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿದ್ದು ಮಧ್ಯಾಹ್ನದ ಬಳಿಕ ಕೆಲಸ ಮಾಡೋದಕ್ಕೆ, ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಬಂದ್ರೂ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾ ಇದ್ದಾವೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.